ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿರೋ ಪುಣ್ಯಕ್ಷೇತ್ರ ಯಾವ್ದು ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದಲ್ಲಿ ಯಾವ ಪುಣ್ಯಕ್ಷೇತ್ರ ಅಂತ ಕೇಳಿದ್ರೆ ಕಟ್ಟಿಸಿದ್ದೇಶ್ವರ ಯಾವ ಇದ್ರೊಳಗೆ ಬರ್ತಾನ ಅಂತ ಕೇಳಿದ್ರೆ ವಿಠ್ಠಲ ಬೀರದೇವರ ಸಂಚಾರ ಮಾಡುತ್ತಾ ಹುನ್ನೂರ ಗ್ರಾಮದಲ್ಲಿ ಅದೇ ಒಂದು ನಿಮ್ಗೆಲ್ಲಾ ಇಡಿಯೋ ಮುಖಾಂತರ ತೋರಿಸಿದೆವು. ಹುನ್ನೂರು ಗ್ರಾಮದಲ್ಲಿ ಏನ್ ಪವಾಡ ನಡೀತು, ಅಲ್ಲಿ ಚರಿತ್ರೆ ಏನಾಯ್ತು, ಮತ್ತೆ ಅಲ್ಲಿಂದ ವಿಠ್ಠಲ ಬೀರದೇವರು ಅಲ್ಲಿ ಯಾವ ರೀತಿ ಬಂದು ನೆಲೆಸಿದ್ರು ಅನ್ನೋಂಥದ್ದನ್ನ ನಾವು ಸಂಪೂರ್ಣವಾಗಿ ನಿಮ್ಗೆ ತೋರಿಸಿದೀವಿ. ಈಗ ಅಲ್ಲಿಂದ ಹುಕ್ಕೇರಿ ಗ್ರಾಮಕ್ಕೆ ವಿಠ್ಠಲ ಬೀರದೇವರು ಬಂದು ಇಲ್ಲಿ ಕಟ್ಟಿಸಿದ್ದ ಅಂತೇಳಿ ಅನಿಸ್ಕೊಂಡು ಇಲ್ಲಿಂದ ಬೀರದೇವ್ರು ಎಲ್ಲಿಗೆ ಹೋದ್ರು, ಇಲ್ಲಿ ಏನು ಪವಾಡಗಳ ನಡೀತು. ಮತ್ತೊಂದು ವಿಶೇಷತೆ ಹೆಂಗಂತಂದ್ರ ಕಡೋಲಿ ವಿಠ್ಠಲ ಬೀರದೇವರ ಜಾತ್ರೆಕ್ಕಿಂತ ಮುಂಚೆ ಹೆಗಡೆ ಮಣಿತಾನದಿಂದ ಹಾಲು ಬಿಂದಿಗೆ ಒಯ್ಯುವಂತ ಒಂದು ಕಾರ್ಯಕ್ರಮ ಕೂಡ ಇರ್ತದೆ. ಯಾಕಂದ್ರೆ ಹುಕ್ಕೇರಿ ಭಾಗದಿಂದ ಸಾಕಷ್ಟು ಭಕ್ತಾದಿಗಳು ಅಲ್ಲಿ ಹೋಗ್ತಾರೆ ಹಾಲು ಬಿಂದಿಗೆ ತಗೊಂಡು. ಅದ್ರದ್ದು ಏನು ವಿಶೇಷತೆ ಇದೆ, ಮತ್ತೆ ಇಲ್ಲಿ ಕಟ್ಟಿಸಿದ್ದಿಂದ ಏನು ವಿಶೇಷತೆ ಇದೆ, ಮತ್ತೆ ಇಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ವಿಠ್ಠಲ ಬೀರದೇವರ ಮಾರ್ಗ ಹಾಡುವ ನಮ್ಮ ಶಂಕರಣ್ಣ ಅವರು. ಯಾಕಂತಂದ್ರ ಸದ್ಯ ಈಗ ನಮ್ಮ ಈ ಭಾಗದಾಗ ಅಂತಂದ್ರ ಒಳ್ಳೆ ಕಲಾವಿದರು ಇವರು. ಯಾಕಂತಂದ್ರ ನಾವು ಬಿಜಾಪುರ ಸೈಡ್ ಹಿಡ್ಕೊಂಡು ಎಲ್ಲಾ ಕಡೆನೂ ಹೋದಾಗೆಲ್ಲ ಜನ ಮಾತಾಡ್ತಿರ್ತಾರು, ಹುಕ್ಕೇರಿ ಒಳಗ ಶಂಕರ ಹೆಗಡೆ ಅವರು ಬಹಳ ಚಂದ ಹಾಡ್ತಾರ ಅಂತೇಳಿ. ಅಂತ ಕಲಾವಿದರನ್ನು ಕೂಡ ಇವತ್ತು ನಮ್ ಜೊತೆ ಅದಾರು. ಅವ್ರದ್ದು ಕೂಡ ಒಂದು ಸಣ್ಣ ಸಂದರ್ಶನ ಮಾಡಿ ನಿಮ್ ಜೊತೆ ಹಚ್ಕೋತೀವಿ. ಮತ್ತೆ ಇಲ್ಲಿ ಪವಾಡಗಳು ಏನ್ ನೋಡ್ದೋ ಅನ್ನೋದನ್ನ ಇಲ್ಲಿ ಹಿರಿಯರ ಜೊತೆ ನಾವು ಚರ್ಚೆ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ ರೀ. ಈಗ್ರಿ ಇಲ್ಲಿ ಹುಕ್ಕೇರಿ ಒಳಗ ಕಟ್ಟಿಸಿದ್ದೇಶ್ವರ ಅಂತ ಅನ್ಸ್ಕೊಂಡ್ರಲ್ಲ, ಇವು ಅಂದ್ರೆ ಈ ವಿಠ್ಠಲ ಬೀರದೇವ್ರ ಸಂತತಿ ಒಳಗನ ಅದೇ ಇದ್ರಾಗ ಬರ್ತಾನ ಕಟ್ಟಿಸಿದ್ದ ಬೇರೆ? ಇಲ್ರಿ, ವಿಠ್ಠಲ ಬೀರದೇವ್ರ ಬಂದ್ ಕೂತ ಜಾಗ ನನ್ನ ರೀ. ಈಗೇನ್ ನಾವು ಹುನ್ನೂರ್ ಐತ್ರಲ್ಲ, ಹುನ್ನೂರ್ದಾಗ ನಾವು ಬೇರೆದವ್ರ ಹೆಂಗ್ ಬಂದ ಅನ್ನೋದು ಒಂದ್ ಸ್ವಲ್ಪ ಮಾಹಿತಿ ಐತ್ರಿ. ಅದ್ರಾಗ ನಾವ್ ಹಾಕಿಯವ್ರಿಗೆ ಮಾಹಿತಿ. ಬಟ್ ಇಲ್ಲಿ ಬೇರೆದವ್ರ ಹೆಂಗ ಇಲ್ಲಿಗೆ ಮುರುಗುಂಡಿಂದ ಏನ್ ವಿಠೋಬರಾಯ ಮತ್ತು ಮುರುಸಿದ್ದೇಶ್ವರ ಜಾಗ ಬಿಟ್ರಿ, ಬಿಟ್ಟಕಿರಿಂದ ಅವ್ರ ಮೂಗುತಿ ಮಡ್ಡಿಗೆ ಬಂದ್ರಿ. ಮೂಗುತಿ ಮಡ್ಡಿಗೆ ಬಂದ್ ಅಲ್ಲಿದಿಂದ ಇನ್ ನಾವ್ ಈ ಕಡೆ ಹೋಗ್ಬೇಕತ್ತ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಬೆಳೆಸಿರ್ರಿ ಅವ್ರು. ದಕ್ಷಿಣ ದಿಕ್ಕಿಗೆ ಇದು ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕ ಕಡಿಬಿ ಗ್ರಾಮಕ್ಕೆ ಬಂದ್ ಕರೆ ಅಂದ್ರೆ ಅಲ್ಲಿ ಗುಡ್ದಾಗ ನಿಂತ್ರೆ ಆಕಾಶವಾಣಿ ಐತ್ರಿ. ಅವ್ರಿಗೆ ಆಕಾಶವಾಣಿ ಐತಿ. ನೀವು ಕಡೆ ತೆಳಗಡೆ ಭಾಗಕ್ಕೆ ಹೋಗ್ಬೇಡ್ರಿ, ಮೇಲ್ನಾಡಿಗೆ ಹೋಗ್ರಿ. 3ನೇ ವಸ್ತಿ ನಿಮ್ದು ಎಲ್ಲಿ ಆಗ್ತೈತ್ರಲ್ಲ ಅಲ್ಲಿ ನಿಮ್ಮದು ದೊಡ್ಡದೊಂದು ಪುಣ್ಯ ಕ್ಷೇತ್ರ ಆಗ್ತೈತಿ, ಪಾವನ ಕ್ಷೇತ್ರ ಆಗ್ತೈತಿ, ನಿಮ್ ಕೀರ್ತಿ ಬೆಳೆದ ಮೇಲ್ನಾಡಿಗೆ ಹೋಗ್ರಿ ಅಂತಂದಾಗ ಅಲ್ಲಿದಿಂದ ಜಾಗ ಬಿಟ್ರಿ ಪಶ್ಚಿಮಕ್ಕ ಅವ್ರ ಮುಖ ಮಾಡಿ ನಡೆದ್ರಿ. ಆ ಹೋಗುವಂತ ಸಂದರ್ಭದೊಳಗ್ರಿ ಹಾದ್ಯಾಗ ಕುರಿ ಕಾಯುವಂತ ಒಬ್ಬ ಕುರುಬಗೌಡ ಕುರಿ ಮೇಸ್ಕೊಂಡ್ ನಿಂತಿದ್ರಿ. ಯಾರೋ ಮಹಾಪುರುಷರ ಕಾಂತಾರ, ಸಿದ್ಧಿ ಪುರುಷರ ಕಾಂತಾರ ಅಂತ ತಿಳ್ಕೊಂಡು ಇವ್ರಿಗೆ ಹಾಲು ಕೊಡಿಸ್ಬೇಕನ್ನೋ ತನ್ನ ಮನುಷ್ಯನಲ್ಲಿ ಭಾವನೆ ಇಟ್ಕೊಂಡವ್ರು ಒಂದ್ ಮಣ್ಣಿನ ಬಿಂದಿಗೆ ಒಳಗೆ ಹಾಲು ತಗೊಂಡ, ಯಪ್ಪ ಮತ್ ನೀವು ಮಹಾತ್ಮರ್ ಕಾಣ್ತೀರಿ, ಮತ್ ಹೆಗಲ್ ಮ್ಯಾಗ ಜಾಡಿ ಬಗಲಿಗೆ ಬಂಡಾರ ಚೀಲ ಏನ್ಕೊಂಡು ಹೊಂಟಿರಿ, ಹಾಲು ಕುಡೀರಿ ಅಂತ ಹೇಳಿಕಿರಂದ ಅವ ಹಾಲು ಕುಡಿಸ್ಬೇಕಂತ ತಗೊಂಡ್ ಬಂದ್ರಿ. ಅಲ್ಲಿ ಕುಡಿಲಿಲ್ರಿ. ಅವ್ರು ಕುಡಿಲಾಗಣ ಅಂತ ಅವಾಗ ಏನಂದ್ರು, ನೀ ಹಾಲು ಕುಡಿಸೋದು ಪ್ರೇಮ ಸರಿ ಇತ್ತಂದ್ರೆ ನಾವ್ ಎಲ್ಲಿ ಸ್ಥಾಪನೆ ಮಾಡ್ತೀವಿ ನೋಡು, ಅಲ್ಲಿಗೆ ಬಂದು ಕುಡಿಸೋದ್ರಿಂದ ಹಂಬಲಿತ್ತಂದ್ರ ಅಲ್ಲಿ ಬಂದು ಕುಡಿಸಂದಾಗ ಆ ಹಾಲಿನ ಬಿಂದಿಗೆ ಹಗಲಿಗೆ ಹೊತ್ಕೊಂಡ್ರಿ. ಅಲ್ಲಿದಿಂದ ಇದೇ ಹುಕ್ಕೇರಿ ತಾಲೂಕು ಹುನ್ನೂರಕ್ಕೆ ಬಂದು ವಸ್ತಿ ಮಾಡಿದ್ರಿ. ಹುಕ್ಕೇರಿ ತಾಲೂಕು ಹುನ್ನೂರಕ್ಕೆ ಬಂದು ಒಂದು ವಸ್ತಿ ಮಾಡಿದ್ರಿ. ಅಲ್ಲಿದಿಂದ ಬೆಳಗಿನ ಜಾವಕ್ಕೆ ಬಂದು ಇಲ್ಲಿ ಹುಕ್ಕೇರಿಗೆ ಬಂದ್ರಿ. ಹುಕ್ಕೇರಿಗೆ ಬಂದ ಕೆರಂದ ಇಲ್ಲಿ ಅದು ಸಾಲು ಹುಣಚಿನವನ ಅಂತಾರ ಅಥವಾ ಹಾಲು ಹುಣಚಿನವನ ಇಲ್ರಿ. ಇಲ್ಲಿ ಬಂದೆಲ್ಲ ನೋಡಿ ಕೆರಂದ್ರಿ ಅವ್ರಿಗೆ ಇಲ್ಲಿ ಒಂದು ಕಟ್ಟಿತ್ರಿ. ಒಂದು ಕಟ್ಟಿತ್ರಿ ಮೊದಲು ಇಲ್ಲಿ. ಬಂದ ಕರಿಂದ ವಿಶ್ರಾಂತಿ ಸಭಾಗಿ ಆ ಕಟ್ಟಿ ಮ್ಯಾಗ ಕೂತ್ರು. ಅವ್ರು ಕೂತ್ ಬಳಕ ಅವ್ ಹೊತ್ತಾವ ಏನ ಹೆಗಲ್ ಮ್ಯಾಗ ಹಾಲಿನ ಬಿಂದಿಗೆ ಹೊತ್ತಿದ್ ನೋಡ್ರಿ, ಅವ್ ಹಂಗ ಹೊತ್ಕೊಂಡ್ ಬಂದಿದ್ರಿ. ಇಲ್ಲಿ ಮತ್ತೊಬ್ಬ ಕುರುಬಗೌಡ್ರಿ ಇವರಿಗೆ ಬಂದ ಕರೆಯಿಂದ ಮತ್ತ ಒಂದ್ ಬಿಂದಿಗೆ ಒಳಗ ಹಾಲು ತಗೊಂಡ್ ಬಂದ ಕರೆಯಿಂದ ಈ ಕಟ್ಟಿ ಮ್ಯಾಗ ಕೂತಾಗ ಇಲ್ಲಿ ಒಬ್ಬ ಕುಡಿಸಿದನ್ರಿ ಹೆಗಡಿ. ಅವಾಗ ನೀ ಹೆಗಡಿ ಪ್ರಧಾನಿ ಆಗತ್ತ ಹೇಳ್ಕಿರಿಂದ ಅವ್ರಿಗೆ ಆಶೀರ್ವಾದ ಮಾಡಿದಾರ್ರಿ ಅವ್ರು.
ಆಶೀರ್ವಾದ ಮಾಡಿ ಇಲ್ಲಿ ಕೂತ್ ಜಾಗದಾಗ ಹಾಲು ಕುಡದ್ರಿ ಹೆಗಡಿ ಭಕ್ತನಿಂದ. ಮುಂದ್ ಇಲ್ಲಿದಿಂದ ಮುತ್ತಲಕೋಡಿ ಬೀರಪ್ಪ ಅಲ್ಲಿ ಕೂತ ಅಲ್ಲಿದಿಂದ ಸದ್ದಲಗ ಶಮನಾ ಮೇರನ್ ಹತ್ಯಕ್ ಹೋಗಿ ಭೇಟಿಯಾಗಿ ಅಲ್ಲಿ ಅವ್ರಿಗೆ ಕೆಲವೊಂದು ಸಂದರ್ಶನಗಳಾಗಿದಾವ್ರಿ. ಹಾಗಂತ ಅಲ್ಲಿದಿಂದ ದೂದಗಂಗಾ ನದಿ ದಾಟಬೇಕಾರ ಹೊಳಿ ದಾಟಬೇಕಾರ ಅಂಬಿಗೆ ದಾಟಿಸ್ಲಿಲ್ರಿ. ಅಲ್ಲಿ ತಮ್ಮ ಕಂಬಳಿ ಹಾಸಿ ತಾವ್ ಪವಾಡ ಮಾಡಿ ಅಲ್ಲಿದಿಂದ ದಾಟಿ ಇನ್ನೊಂದ್ರಿ ಈ ಕಟ್ಟಿ ಮ್ಯಾಗ ಕುಂಡಿರ್ಬೇಕಾದ್ರೆ ರೀ ಆ ಕಟ್ಟಿ ಮೂಲತ್ವ ಹೆಂಗಿತ್ತ ಕೇಳಿದ್ರೆ ರೀ, ನಮಗ ಒಬ್ರ ಮಹಾತ್ಮರ ಒಬ್ರ ದೇವ್ ಋಷಿಗಳು ಆ ಹೇಳಿರ್ತಕ್ಕಂಥ ಮಾತ್ರಿ. ಈಗ 33 ಕೋಟಿ ದೇವತೆಗಳು ಏನದಾರ ನೋಡ್ರಿ, 33 ಕೋಟಿ ದೇವತೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರೆಲ್ಲರೂ ಬರ್ತಾರೆ. ಜಗದ್ಗುರು ರೇವಣ ಸಿದ್ದೇಶ್ವರನ ಹಿಡ್ಕೊಂಡು ಅಕ್ಕ ಮಾಯಕ್ಕನ ಹಿಡ್ಕೊಂಡು ಇದು ಏನೈತಿ ನೋಡ್ರಿ, ದೇವಾನು ದೇವತೆಗಳ ಒಂದು ದಿಲ್ಲಿ. ಈಗ ನಮಗ ಒಂದು ದಿಲ್ಲಿ ಹೈಕೋರ್ಟ್ ರೀ, ನಮ್ಮದ್ ಏನಾರ ಒಂದು ನಾವ್ ಮಾಡ್ಬೇಕ ಏನ್ರಿ ದಿಲ್ಲಿದ ಸುಪ್ರೀಂ ಕೋರ್ಟ. ಹಂಗ ಈಗ ಅವರ ಒಂದು ಏನಾರ ನ್ಯಾಯಗಳನ್ನ ಮಾಡ್ಬೇಕಾಗಿತ್ತಂದ್ರ ಯಾವ ನಾಡಿಗೆ ಸುಕಾಲ ಐತಿ, ಯಾವ ನಾಡಿಗೆ ಬರಗಾಲ ಐತಿ, ನಾ ಯಾವ ನಾಡ ನೋಡ್ಬೇಕು, ಯಾವ ನಾಡ ಬೆಳೆಸ್ಬೇಕು, ಎಲ್ಲಿ ಯಾರಿಗೆ ಅಹಂಕಾರ ಬಂದೈತಿ, ಹಿಂಗೆಲ್ಲಾ ಕೂತ್ ಅವ್ರ ಚರ್ಚೆ ಮಾಡ್ಬೇಕಾಗಿತ್ತು. ಅವ್ರೊಂದು ಈಗ ಸಂದರ್ಶನ ಮಾಡ್ಬೇಕಾಗಿತ್ತು ಅಂದ್ರ ರೀ, ಮೊದಲ ದೇವಾನು ದೇವತೆಗಳು ಕಟ್ಟಿರ್ತಕ್ಕಂಥದ್ದೊಂದು ಎಲ್ಲಾರು ತಾವ್ ಕೂತ್ ಚರ್ಚೆ ಮಾಡೋಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದೊಂದು ಕಟ್ಟಿತ್ತತ್ರಿ. ಅದು ತೆಳದಾಗ ಈಗ ಅದು ಐಕ್ಯಸ್ಥ ಆಗಿ ಹೋಗ್ಯದತ್ ನಮಗೊಬ್ರು ಮಹಾತ್ಮರು ಹೇಳಿದಾರ ಇಲ್ರಿ. ನಾ ಅದ್ರ ಬದಲ್ಲ ಹಂಗ ಕೇಳಂತ್ಲೆ ಹಿಂಗ ಇತ್ತಪ್ಪ ಅಂತ ಹೇಳುದಷ್ಟೇ ರೀ. ಅವ್ರ ಎಲ್ಲಾರು ಹಾಲ ಮತದೊಳಗ ಧರ್ಮರು ಎಲ್ಲಾರು ಕೂಡಿ ಸತ್ಯ ಧರ್ಮರ ಅವ್ರ 33 ಕೋಟಿ ದೇವತೆಗಳು ಎಲ್ಲರೂ ಧರ್ಮದ ನ್ಯಾಯ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಕಟ್ಟಿರ್ತಕ್ಕಂಥದ್ದು ಧರ್ಮದ ಕಟ್ಟಿ ಇತ್ತು ಅತ. ಈಗ ಕೆಲವೊಂದ್ ಕಡೆ ಎಲ್ಲಾರು ಸಿದ್ಧಿ ಪುರುಷರು ಮಹಾತ್ಮರು ನಮಗ ದೇವ್ರ ಶಿಗಳಾಗಿರ್ತಕ್ಕಂಥವ್ರು ಹಿಂಗ ಹೇಳಿದಾರತ್ತ ಅಂದ್ರೆ ನಾವ್ ಅದನ್ನ ಏನಾರ ಈಗ ಜರ ಹೇಳಕ್ ಹೋದ್ವಿ ಅಂದ್ರ ತಮ್ಮ ಅದು ಯಾರಿಗೂ ಬೆಳಕಿಗಿಲ್ಲ, ಗೊತ್ತಿಲ್ಲ. ಸುಮ್ ಏನಾರ ಇವ್ರೊಂದ್ ಹೇಳ್ಕೊತ ಹೊಂಟಿದಾರತ್ತ ಹಿಂಗ ಅನಸ್ತೈತಿ ಅಂತಾರ ಅಂದ್ರಿ ಅವ್ರು. ನಾವ್ ಆ ಭಗವಂತನ ಸಾಕ್ಷಿ ಪರವಾಗಿ ಅವ್ರದ್ದು ಏಕಾಕಾರ ಹಾಕಿರಿಂದ ಅವ್ರು ಚರ್ಚೆ ಮಾಡಿದಾಗ ಇಲ್ಲಿ ಅವ್ರು 33 ಕೋಟಿ ದೇವತೆಗಳು ತಾವು ಕೂತ ಚರ್ಚೆ ಮಾಡಾಕ ಕುಂಡ್ರು ಸಲುವಾಗಿ ಒಂದು ಕಟ್ಟಿರ್ತಕ್ಕಂಥ ಕಟ್ಟಿ, ಅದೇ ಕಟ್ಟಿ ಮ್ಯಾಗ ಹಿಂದಿಂದ ವಿಠ್ಠಲ ವೀರದೇವ್ರು ಬಂದು ಕೂತ್ ಹೋಗಿದಾರತ್ತ ನಮಗ್ ಹಿಂಗ ಹೇಳಿರ್ತಕ್ಕಂಥ ಒಂದು ಮಾತು. ಅಂದ್ರೆ ಇದೊಂದು ಅವಾಗಿನ ನ್ಯಾಯ ಕಟ್ಟತನ ಹಿಂಗ ಅದಿತ್ತು ಅವಾಗ ಎಲ್ಲಾ ಕಡೆ ಎಲ್ಲಾ. ಅಂದ್ರೆ ವಿಷಯ ಮತ್ತೊಂದ್ ಏನಂತಂದ್ರೆ ವಿಠ್ಠಲ ಬೀರದವ್ರಿಗೆ ಏನ್ ಹಾಲ್ ಬಿಂದಿಗೆ ಹೋಗ್ತದಲ್ಲ ಅದ್ರಾಗ ಹೆಗಡೆ ಮಂಟ ಅನ್ಕೊಂಡ್ ಬಹಳಷ್ಟು ಒಂದು ಇದು ಐತಿ, ಮಾನ್ಯತೆನ ಅವ್ರಿಗೆ ಐತಿ ಹೆಗಡೆ ಮಂಟ ಅಂದ್ರ. ಅವ್ರಿಗೆ ಹೆಂಗೇನ ಅದ ಮಂಟನಕ್ ಹೆಂಗೇನ್ ವಿಠ್ಠಲ ಬೀರದವ್ರು ಮಾನ ಕೊಟ್ಟಂತ ಈಗ್ರಿ ಅದು ಏನೀಗ ಅಲ್ಲಿ ಎಲ್ರಿ ಕಡಿಬಿ ಗ್ರಾಮಕ್ಕ ಆಕಾಶವಾಣಿ ಐತಿ ಈ ಕಡೆ ಹೊಂಟಿದ್ರಲ್ರಿ, ಆ ಬುದ್ನೂರಕ್ಕ ಹೆಗಡೆ ಬಂಧುಗಳತ್ತ ಫಸ್ಟ್ ಕುರಿ ಮೇಯಿಸ್ಕೋತ ಹೋದ್ರಿ. ಅವ್ರು 3 ಮಂದಿ ಅಣ್ಣ ತಮ್ಮ ಹೆಗಡೆ ಬಂಧುಗಳೊಳಗ್ರಿ. ಅವ್ರ 3 ಮಂದಿ ಬ್ಯಾರೆ ಹಾಕಿರಿಂದ ಒಂದ್ ಮಣಿತನ ರಾಯಬಾಗ್ ಉಳಿತ್ರಿ, ಒಂದ್ ಸಂಕೇಶ್ವರಕ್ ಬತ್ರಿ, ಒಂದ್ ಕುರಿ ಮೇಯಿಸ್ಕೋತ ಈ ಕಡೆ ಬುದ್ನೂರ್ ಕಡೆ ಹೋದಾಗ ಅವಾಗ ಅಲ್ಲಿ ಕಡಿಬಿ ಗ್ರಾಮಕ್ಕೆ ಹೋದಾಗ್ರಿ ಈ ಕಡೆ ಏನ್ ತಿರುಗಿ ಬರ್ತಿದ್ರಲ್ರಿ ಆ ಬುದ್ನೂರ್ ಹೆಗಡಿ ನನರಿ. ಅವಾಗ ಇವ್ರಿಗೆ ಹಾಲು ತಂದವ್ ಮೊಟ್ಟ ಮೊದಲಿಗೆ ಅವನೇ ರೀ. ತಗೊಂಡ್ ಬಂದಾಗ ಹಾಲು ಕುಡ್ರಿ ಅಂದಾಗ ನಾವ್ ಕುಡಿಯಂಗಿಲ್ಲ ಅಂದ್ರಿ. ಇನ್ ಪಟ್ಟಣ ಕಡೋಲಿಗೆ ಅವ್ರು ಹೋಗಿಸ್ತಾನ ಬಿಂದಿಗೆ ತನ್ನ ಕುರಿ ಮರಿ ಎಲ್ಲಾ ಬಿಟ್ಕೊಟ್ರಿ. ಅವ್ ಆ ಬಿಂದಿಗೆ ಹೆಗಲ್ ಮೇಲೆ ಇಟ್ಕೊಂಡ್ ಕೆರಂದ ಅವ ಹಾಲು ತಗೊಂಡ್ ಕೆರಂದ ಎಲ್ಲಿ ಪಟ್ಟಣ ಕಡೋಲಿ ತಕ್ಕ ಹಾದ್ಗೊಳಕ ಅಲ್ಲಿ ಅವ್ರು ಕೂತು ಸ್ಥಾಪನೆ ಮಾಡಿದ್ಗೊಳಕ್ ಅವಾಗ ಹೇಳ್ರಿ ಏನತ್ರಿ, ನಮ್ಮ ನಿನ್ನ ಕುರಿ ಮರಿ ನಾವ್ ಯಾರನ್ನೋದು ನಿನಗ್ ಗೊತ್ತಿಲ್ಲ, ಆದ್ರೂ ನಮಗ ನೀ ಹಾಲು ಕುಡಿಸ್ಬೇಕನ್ನೋದೊಂದು ಇದ್ರದ್ದು ನೀನ್ ಅಭಿಪ್ರಾಯ ಇಟ್ಕೊಂಡ್ ಕೆರಂದ ನಾವ್ ಎಲ್ಲಿ ಸ್ಥಾಪನೆ ಮಾಡ್ತೀವಿ ಅಲ್ಲಿ ತನ ಬಾ ಅಂದಾಗ ನಿನ್ನ ಎಲ್ಲಾ ಸಂಸಾರ ಜಂಜಾಟ ಬಿಟ್ಟು ನಾನು ಸಂಗಾಟ ಬಂದಿದಿ ಅಂದ್ಬಳಕ ಇಲ್ಲಿದಿಂದ ಹೆಗಲ ಮೇಲೆ ಅಲ್ಲಿದಿಂದ ನೀನು ಬಿಂದಿಗೆ ಹೊತ್ಕೊಂಡು ಬಂದಿದಿ, ನೀನು ಹೆಗಡಿ ಪ್ರಧಾನಿ ಆಗ್ರಿ ಅಂತ ಹೇಳ್ಕಿರಂದ ಅವ್ರ ಆಶೀರ್ವಾದ ಮಾಡಿದ್ರಿ. ಇನ್ನ ಈಗ ಹೆಂಗ ಹಾಲು ತಗೊಂಡ್ ಬಂದಿದಿ ನೋಡು, ವರ್ಷದಾಗ 2 ಸಲ ಹಾಲು ತಗೊಂಡ್ ಬರ್ಬೇಕಂತ ಹೇಳಿದ್ರಿ. 2 ಸಲ ಹೋಗ್ತಿದ್ರಿ. ಒಮ್ಮೆ ಯಾವಾಗ್ರಿ ಜಾತ್ರಿ ಕರಿ ಕಟ್ಟುವಕ್ಕಿಂತ ಮುಂಚಿತ ಇನ್ನೂ 2 ತಿಂಗಳು, 1 ತಿಂಗಳ ಮುಂಚಿತ, ಒಂದ್ 2 ತಿಂಗಳ ಮುಂಚಿತ, 1 ತಿಂಗಳ ಮುಂಚಿತವಾಗಿ ಅದು ಪಟ್ಟಣ ಕಡೋಲಿದ ಜಾತ್ರೆ ಕರಿ ಕಟ್ತೈತಿಲ್ಲ, ಅವಾಗ ಹಾಲ್ ಬಿಂದಿಗೆ ತಗೊಂಡ್ ಹೋಗಿ ಜಾತ್ರೆ ಕರಿ ಕಟ್ತಾರ್ರಿ. ಮುಂದೆ ಜಾತ್ರೆಗೆ ಒಮ್ಮೆ ಹೋಗ್ತೈತ್ರಿ ಹಾಲ್ ಬಿಂದಿಗೆ. ಹಾನ್ರಿ 2 ಸಲ ರೀ. ಹಿಂಗ ಹಾಲ್ ಬಿಂದಿಗೆ ತಗೊಂಡ್ ಬರ್ಬೇಕು. ನೀ ಬಂದ ಹಾಲ್ ಬಿಂದಿಗೆ ತಗೊಂಡ್ ಬಂದ ಮೊಟ್ಟ ಮೊದಲಿಗೆ ಹೆಗಡಿ ನಿಂದ ನಿವದಿ ಆದ ಬಳಕ ನಂತರ ಎಲ್ಲಾ ದೈವದ ಸುತ್ತಿನ ಭಕ್ತರದ ನಿವದಿ ಆಗ್ಲಿ ಅಂತ ಹೇಳಿ ಇನ್ನೊಂದು ಚಾರ್ಜ್ ಅವ್ರ ಈಗ ಸದ್ಯ ಹಾಲ್ ಬಿಂದಿಗೆ ಎಲ್ಲಿಂದ ಪ್ರಾರಂಭ ರೀ. ಈಗ ಸದ್ಯ ಆಗುದ್ರಿ ಇದ್ರದಿಂದ್ರಿ ಬುದ್ನೂರ್ದಿಂದ ಹಿರೇ ಬುದ್ನೂರ್.
ಈ ನಮ್ಮ ಸಂಕೇಶ್ವರಕ್ಕ ನಮ್ಮದ ಹೆಗಡಿ ಸಂಪ್ರದಾಯ ಬಾಳ ಐತ್ರಿ. ಹೆಗಡೆ ಬಂಧುಗಳು ಸಂಕೇಶ್ವರಕ್ಕ ಆಯಿಂದ ನಮ್ಮದು ಒಂದು ಚಾರ್ಜ್ ಇರ್ಲಿ, ನಮಗೂ ಇದು ನಾವು ಹೆಗಡೆ ಬಂಧುಗಳನ್ನ ಹಾಲು ಒಯ್ದು ಅಂತ ತಿಳ್ಕೊಂಡ್ರಿ. ಸಂಕೇಶ್ವರ ಹೆಗಡಿಗಳು ಎಲ್ಲಾರು ಕೂಡ್ಕೊಂಡ್ರಿ ನಾಗರಮನ್ನೋಳಿ ಗ್ರಾಮದೊಳಗ ಅದು ಮೊದಲಾಗಿರ್ತಕ್ಕಂಥದ್ದು ನ್ಯಾಯ ಅದು. ಅಲ್ಲಿ ಇಲ್ಲಪ್ಪ ಮತ್ ನೀ ಹಾಲು ಇದಿಂದ ಹಾಲು ತುಂಬೋದಕ್ಕತ್ತ ಅಲ್ಲಿ ನಾಗರಮನ್ನೋಳಿ ಒಳಗೆ ಜಾಗ ಕೊಟ್ಟಾರ್ರಿ. ಸಂಕೇಶ್ವರ ಗ್ರಾಮದಿಂದ ಬಿಂದಿಗೆ ತಗೊಂಡ್ ಹೋಗಿ ಅಲ್ಲಿ ನಾಗರಮನ್ನೋಳಿ ಒಳಗ್ರಿ ಅದ್ ಹಾಲು ತುಂಬೋದೊಂದು ಇದು ಜಾಗ ಇದು ಮಾಡ್ಯಾರ್ರಿ. ಅಲ್ಲಿ ಇಟ್ಟು ಅಲ್ಲಿ ಬಿಂದಿಗೆ ತಗೊಂಡ್ರಿ ತುಂಬಿಕೊಂಡು ಇಲ್ಲಿದಿಂದ ಇವ್ರದೊಂದು ಹೋಗ್ತೈತ್ರಿ, ಆ ಬುದ್ನೂರದೊಂದು 2 ಬಿಂದಿಗೆ ಹೋಗ್ತಾವ್ರಿ. ಒಂದು ಸಂಕೇಶ್ವರದ್ರಿ, ಒಂದು ಬುದ್ನೂರದ್ರಿ. ನಡ್ಕೊಂತ ಬಂದದ್ದು ಪರಂಪರೆ ರೀ. ಹುಕ್ಕೇರಿಯಲ್ಲಿ ವರ್ಷದಾಗ ಒಂದೇ ಸಲ ನಡೆಯೋದ್ರಿ ಕಟ್ಟಿಸಿದ್ದೇಶ್ವರ ಜಾತ್ರೆ. ಅದು ಯಾವಾಗ ನಡೀತದ ಅಂದ್ರೆ ಪ್ರತಿ ವರ್ಷ ಶಿವರಾತ್ರಿ ಆದ್ಮೇಲೆ ಪ್ರತಿ ರವಿವಾರ ರೀ. ಅಂದ್ರ ರವಿವಾರ ಇರ್ಬೇಕ್ರಿ. ಅದ್ ನಮ್ ಹಿರಿಯರ್ ಎಲ್ಲಾರು ಕೂಡಿ ಕಿಶನ್ನಿಂತ ಹಿರಿಯರ್ರಿ ಯಾವಾಗ ಮಾಡ್ಬೇಕಪ್ಪ ಎಲ್ಲಾರು ಜನರಿಗೆ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ರಿ ಶಿವರಾತ್ರಿ ಅಮಾವಾಸ್ಯೆ ಆದ್ಮೇಲೆ ಪ್ರತಿ ಸಲ ಒಟ್ಟು ರವಿವಾರನ ರೀ. ಅದು 2ನೇ ರವಿವಾರ ಅಂತೇಳ್ರಿ, 1ನೇ ರವಿವಾರನ ರೀ. ಅಮಾವಾಸ್ಯೆ ಆದ್ಮೇಲೆ ರವಿವಾರನೇ ಇರ್ಬೇಕ್ರಿ. ಅವತ್ತು ಜಾತ್ರೆ ಮಾಡೋದತ್ತೇಳಿ ಇದು ಇಲ್ಲ ಅಂದ್ರ ಒಂದ್ 38-40 ವರ್ಷ ಹೆಚ್ಚು ಕಡಿಮೆ ಹೌದಲ್ರಿ ಹಿರಿಯರ್? 30 ವರ್ಷ ರೀ ಸರ್. ಅವತ್ತಿಂದ ಈ ನಮ್ ಹಿರಿಯರೆಲ್ಲಾ ಇದ್ದಾರನ ರೀ. ಅವತ್ತು ಈ ಹಿರಿಯರು ಇದ್ದಾರ, ಈ ಹಿರಿಯರು ಇದ್ದಾರ, ಇವ್ರೆಲ್ಲಾ ಕೂಡಿ ಮುಖಂಡ್ರಿ ಕೂಡ್ಕೊಂಡು ಇವ್ರ ನಮ್ ಹಿರಿಯರ್ರಿ. ಇನ್ನೂ ಒಂದಿಬ್ರು ಮಂದಿ ಬಂದಿಲ್ರಿ. ಅವ್ರ ಬಾರಿ ಮತ್ ಇದಕ್ಕಿನ್ನೂ ಒತ್ತು ಕೊಟ್ಟು ಮಾತಾಡ್ತಿದ್ದಾರ್ರಿ. ಅವ್ರ ಸ್ವಲ್ಪ ಏನೋ ಒಂದ್ ಕಾರ್ಯಕ್ರಮ ಇರೋದ್ರಿಂದ ಹೋಗಿದಾರ್ರಿ. ಅವ್ರ ಒಳ್ಳೆ ಹಿರಿಯರ್ರಿ. ಇದನ್ನೆಲ್ಲಾ ನಡ್ಸ್ಕೊಂಡ್ ಹೋಗಕ್ ಕಾರಣೀಭೂತ್ರಿ ಅವ್ರಿ. ಹಂಗಾಗಿ ಅವ್ರ ನಡ್ಸ್ಕೊಂಡ್ ಬಂದದ್ರೊಳಗ ಈಗ ಸಣ್ಣ ಹುಡುಗರು ಆಗ್ಯಾರ್ರಿ. ಒಂದ್ 53 ಜನ ಹುಡುಗರ್ದಾರ್ರಿ. ಒಂದ್ 53 ಮಂದಿ ಪೂಜಾರಿನ ರೀ. ಅವ್ರ 53 ಮಂದಿ ಹುಡುಗರ್ರಿ. ಇವಾಗ ಒಂದ್ ಜಾತ್ರೆ ಮೀಟಿಂಗ್ ಮಾಡ್ಬೇಕಾದ್ರ ಪ್ರತಿ 53 ಹುಡುಗರು ಕೂಡಿ ಒಂದ್ ಹಿರಿಯರ್ನ ಮುಖಂಡ್ರನ್ನ ಮಾಡ್ಕೊಂಡ್ರೆ ಅವ್ರ ಚರ್ಚಾ ಮಾಡ್ತಾರ್ರಿ. ಹಿರಿಯರ್ ಇದ್ರ ಆಶೀರ್ವಾದದೊಳಗ ನೀವ್ ಹೆಂಗ್ ಮಾಡೋಣಪ್ಪ ಅವ್ರನ್ನ ಕೇಳ್ಕೊಂಡ ಈ ದೇವಸ್ಥಾನದ ದೇವ್ರ ಕಟ್ಟಿಸಿದ್ದಿನ ಆಶೀರ್ವಾದ ತಗೊಂಡ್ರೆ ಒಂದ್ ಹಿಂಗ್ ಮಾಡ್ಬೇಕಂತ ಮಾಡಿದವತ್ತ ಅವ್ರದ ಅಜ್ಜಂದ ಆಶೀರ್ವಾದ ತಗೊಂಡ್ರಿ 11 ಊರಿಗೆ ವಾಲಗದ ಬಟ್ ಕೊಡ್ತೇವ್ರಿ. ನಮ್ ಇಡೀ ಸುತ್ತ ಹಳ್ಳ್ಯಾಗ್ರಿ ಕಟ್ಟಿಸಿದ್ದಿನ ಜಾತ್ರೆ ಅಂದ್ರೆ ಇದು ಹುಕ್ಕೇರಿಯಾಗ ಫಸ್ಟ್ ಆಗೋದು ಇದು ಒಂದೇ ಜಾತ್ರೆ. ಇಡೀ ತಾಲೂಕದೊಳಗ್ರಿ ಹುಕ್ಕೇರಿ ಊರಾಗ ಆಗೋದು ಕಟ್ಟಿಸಿದ್ದಿನ ಜಾತ್ರೆ ಅಂದ್ರೆ ಇದು ಒಂದೇ ಹುಗ್ಗಿ ಜಾತ್ರೆ. ಇನ್ನುಳಿದು ಯಾವ ಆಗ್ತಾವ್ರ ಅಷ್ಟ ಸುಮ್ಮ ಆಟ ಕಟ್ಟಾರಿ. ಇಡೀ ನಮ್ ಹುಕ್ಕೇರಿ ತಾಲೂಕದಾಗ ಆಗೋದ್ ಜಾತ್ರೆ ದೊಡ್ಡ ಜಾತ್ರೆ ಅಂದ್ರೆ ಇದು ಒಂದೇ ರೀ. ನೀವು ಹೆಗಡೆ ಮಂತ ಅಂದ್ರ ಪೂಜಾರಿಗಳು ಅದಾರಲ್ಲ, ಇಲ್ಲಿ ಪೂಜಾರಿಗಳು ಅಷ್ಟ ಜಾತ್ರೆ ಮಾಡ್ತಾರ, ಇಲ್ಲಿ ಸಮಾಜ ಇಲ್ರಿ ಇಲ್ಲಿ ಹೆಂಗೈತ್ರಿ ಪೂಜಾರಿಗಳು ಅಷ್ಟ ಅಂದ್ರಿ. ಈಗ ನಾವ್ ಓಡಾಡೋದಕ್ಕದ ಎಲ್ಲಾ ಪೂಜಾರಿಗಳು ಅಷ್ಟೇ ರೀ. ಜನ ನಿತ್ ನೋಡೋದು ಎಲ್ಲ ಅವ್ರ ಏನೋ ಮತ್ತ ಅವ್ರ ಪಟ್ಟಿ ಕೊಟ್ಟಾಗನ ಜಾತ್ರೆ ಆಗೋದ್ರಲ್ಲ ರೀ. ನಾವ್ ಓಡಾಡ್ತೇವ ಅಷ್ಟೇ ಕೆಲಸ ನಮ್ದ. ಮತ್ ಈಗ ದಾಸೋಹ ಕೊಡ್ತಾರ್ರಿ, ಎಲ್ಲಾ ಹೊರಗಿನವ್ರು ಕೊಡ್ತಾರ್ರಿ, ಎಲ್ಲಾ ಸಮಾಜದವ್ರ ಕೂಡ್ರಿ ನಮ್ ಕೆಲಸ ಆಗ್ತಾರಿ. ಪಾತ್ರ ಇರೋದ್ರಿ ನಮ್ದು ಅಷ್ಟೇ ರೀ. ಆದ್ರೆ ಎಲ್ಲಾರು ಕೊಟ್ಟಾಗ ನಮ್ ಜಾತ್ರೆ ನಡೆಯೋದ್ರಿ. ಎಲ್ಲಾರು ಇದಕ್ ಒತ್ತು ಕೊಟ್ಟಾಗನ ಇದು ಮತ್ ಹುಕ್ಕೇರಿಯ ಕಟ್ಟಿಸಿದ್ನ ಗುಡಿ ಅಂದ್ರೆ ಯಾರು ಇದಕ್ ಇಲ್ಲ ಅನ್ನಂಗಿಲ್ರಿ. ಸಾಕಷ್ಟು ಭಕ್ತರದಾರ್ರಿ, ಸಾಕಷ್ಟು ಎಲ್ಲಾರು ದಾಸೋಹ ಕೊಡ್ತಾರ್ರಿ. ಜಾತಿ ಮತ ಭೇದ ಭಾವ ಹಿಂಗೇನು ಇಲ್ರಿ. ನಮ್ಮ ಹೆಗಡೆ ಬಂಧುಗಳನ್ನ ಶೇನ್ ಪೂಜಾರಿಗಳಿದೇವ್ರಿ. ಯಾವಾಗ ಏನ ಜಾತ್ರೆ ಮೀಟಿಂಗ್ ಇಷ್ಟ ಮಾಡ್ತೀವ್ರಿ. ಇನ್ನುಳದಕ್ಕೆ ಎಲ್ಲಾರು ಎಲ್ಲಾ ಜಾತಿಯವ್ರ ನಮ್ಮ ಸಮಾಜದವ್ರ ಅದಾರ್ರಿ. ಅವ್ರ ಅಂದ್ರಿ ಈಗ ಅವ್ರ ಒಂದ್ ನಿಮಿಷ ಇಲ್ಲೊಂದ್ ಸಿಸ್ಟಮ್ ಹೆಂಗೈತೆ ಅಂದ್ರಿ. ನಮ್ಮದು ಮೊದಲ ಸಿದ್ಧಾಟಿಕೆ ಆಗ್ತಿದ್ರಿ ಹಂಗಾರಿ ಅದ ಅಜ್ಜನ ಏನ ಆಶೀರ್ವಾದ ಅಜ್ಜನ ಕೃಪಾನು ಗೊತ್ತಿಲ್ರಿ. ಕಂಪಲ್ಸರಿ ಗುಂಡ್ಗಡಿ ಕಾಲ್ ಆಗ್ತಾವ್ರಿ. ಇವ್ರ ಅಜ್ಜಾರ್ ಹೇಳೋದ್ರಿ ಇದಾರ್ಲಾರಿ. ಇವ್ರ ಇನ್ನೊಂದ್ರಿ ಇವ್ರ ಇಡೀ ಇಲ್ಲಿ ಅಷ್ಟ ಅಲ್ರಿ, ಇಡೀ ನಮ್ಮ ಕರ್ನಾಟಕದಾಗ ಹುಕ್ಕೇರಿ ಕಟ್ಟಿಸಿದ್ದ ದೇವರೇಶ್ ಅಂದ್ರ ರೀ. ಇಡೀ ನಮ್ ಕರ್ನಾಟಕದಾಗ ಮೂಡು ಮುನುಗುಲ್ ಎಲ್ಲಾರಿಗೂ ಗೊತ್ತೈತ್ರಿ. ಮುಂದ್ರಿ ಇನ್ನೊಂದ್ ಏನಂದ್ರಿ, ಈಗ ಕುರಿದ ಹೋದ್ರಂದ್ರ ರೀ ಇಲ್ಲಿಂದ ಅವ್ರ ಬಂದ್ ಕರ್ಕೊಂಡ್ರಿ ಅದ್ ಏನಾರ ತ್ರಾಸ ಇರ್ತಾವ್ರಲ್ಲ ಕುರಿ ಒಳಗ್ರಿ. ಹೋಗಿ ಒಮ್ಮೆ ಕಾಲ್ ಹಾಕಿ ಬಂದ್ರಂದ್ರ ರೀ ಈ ಅಜ್ಜನ ಆಶೀರ್ವಾದ ತಗೊಂಡ್ರಿ ಅವ್ರಿಗೆ ಆ ಕುರಿ ಒಳಗ ಏನ ತ್ರಾಸ ಇರಲ್ರಿ. ಎಲ್ಲಾ ಸ್ವಚ್ಛ ಕ್ಲಿಯರ್ ಆಗಿಬಿಡ್ತೈತ್ರಿ. ಎಲ್ಲಾ ಪರಿಹಾರ ಕ್ಲಿಯರ್ ಆಗೈತ್ರಿ. ಹಂಗಿರೋದ್ರಿಂದ ಭಕ್ತರು ಸಾಕಷ್ಟು ನಂಬಿದಾರ್ರಿ. ಮತ್ತೇನ್ ಪ್ರಾಬ್ಲಮ್ ಇಲ್ರಿ. ಪ್ರತಿ ವರ್ಷ ಜಾತ್ರೆ ನಡಿತೈತ್ರಿ. ಪ್ರತಿ ವರ್ಷ ದಾಸನು ಸಾಕಷ್ಟು ಕೊಡ್ತೈತ್ರಿ. ಮತ್ತ ನಂತರ ಹಿಂದಾಗಡಿಸೆ ನಮ್ಮ ಏನೋ ಕಟ್ಟಿಗೆ ಕುಣಿಸಬೇಕಂತ ಏನೋ ಅದು ಬೀರ್ ಸಿದ್ದೇಶ್ವರ ಮತ್ತ ವಿಠಲ್ ಬೀರ್ ದೇವ್ರ ಆಶೀರ್ವಾದ ಕಟ್ಟಿ ಕುಣಿಸೋ ಸಲುವಾಗಿ ಒಬ್ರು ಅವ್ರನ್ನ ಮರಿನ ತಯಾರು ಮಾಡ್ಕೊಂಡ್ರ. ಅಜ್ಜಗಳು ಬಂದ್ರಿ. ಅವಾಗ ಅಜ್ಜಗಳು ಬಂದ ನಂತರ ಏನಾದ ಹಂಗ ಬೆಳವಣಿಗೆ ಸ್ಟಾರ್ಟ್ ಆದ್ರಿ. ಅವಾಗ 1989 ಫಸ್ಟ್ ಅಮರ್ ಸಿಂಗ್ ಪಾಟೀಲ್ ಅವ್ರಿಂದ ನಾಗಪ್ಪ ಕರ್ಜಿಗ ಅವ್ರನ್ನ ಸೊಸೈಟಿ ಮಾಡಿದ್ರಿ. ಆ ಸೊಸೈಟಿ ಉದ್ಘಾಟನೆ ನಮ್ಮ ರಾಯಭಾಗದ ಗೌಡ್ರು ಬಂದ್ ಅದನ್ನ ನಮ್ಮ ಅನ್ನಕಸ್ತಕ ನಮ್ದು ಯಾವ್ದು ಉದ್ಘಾಟನೆ ಇರಕ್ಕಿಲ್ರಿ. ಯಾವ್ದು ಗುಡಿ ಕಟ್ಟರು ಉದ್ಘಾಟನೆ ಆಗಕ್ಕಿಲ್ರಿ. ದೀಪಸ್ತಂಭ ಅದು ಉದ್ಘಾಟನೆ ಆಗಕ್ಕಿಲ್ಲ. ದೀಪಸ್ತಂಭನು ಆಗಿತ್ರ ಅವಾಗ.
ಅದು ಉದ್ಘಾಟನೆ ಇರಕ್ಕಿಲ್ಲ. ಅವ್ರ ಒಂದು ಏನೋ ಹಸ್ತದಿಂದ ದೀಪಸ್ತಂಭ ಗುಡಿ ಉದ್ಘಾಟನೆ ಆಯ್ತು. ಗುಡಿ ಉದ್ಘಾಟನೆ ಆಯ್ತು. ಆಮೇಲೆ ಅದೇ ವರ್ಷ ಜಾತ್ರೆ ಸ್ಟಾರ್ಟ್ ಆತ್ರಿ 89ರಾಗ ಸ್ಟಾರ್ಟ್ ಆದದ್ರಿ. ಫಸ್ಟ್ಕ್ರಿ ಅದೊಂದು ನಿಮಿತ್ತ ಕಾರಣದಿಂದ ಉದ್ಘಾಟನಾ ಆಯ್ತು. ಏನಾಯ್ತು ಗುಡಿ ಉದ್ಘಾಟನಾ, ದೀಪಸ್ತಂಭ ಉದ್ಘಾಟನಾ, ಅವರು ಸೊಸೈಟಿ ಉದ್ಘಾಟನಾ ಅವತ್ತಿಂದ 89ರಿಂದ ಸ್ಟಾರ್ಟ್ ಆಗೈತ್ರಿ. ಇಲ್ಲಿವರೆಗೂ ಅದು ಪ್ರತಿ ವರ್ಷ ಹಂತವಾಗಿ ಬೆಳೆಯತ್ತಿತ್ಕರೆ ಕಡಿಮೆ ಇಲ್ಲ. ಅದು ಹಿರಿಯರ್ ನನಗೊಂದು ನೆನಪಾಗ್ತಿದ್ರ, ಒಂದ್ ಹಿರಿಯರ್ ಹೇಳ್ತಿರಿ ಇಲ್ಲಿ. ಅದು ಪಟ್ಟಣ ಕಡೋಳಿ ಪೂಜಾರಿಗಳು ನಾರಾಯಣ ಪೂಜಾರಿ ಅಂತಾರ ಅಜ್ಜ, ಅವ್ರು ಹೇಳ್ತಾರ ಇದು 12 ಹೇರ್ ಉಪ್ಪು ಕಬ್ಸು ತಕ ಇದು ಜಾತಿ ಬೆಳೆಯೋದನಂತ ಹೇಳ್ತಾರ. ಅಷ್ಟ ಮಟ್ಟಿಗೆ ಅವ್ರ ಆಶೀರ್ವಾದದಿಂದ ಅವ್ರ ಬಾಯದಿಂದ ಇವತ್ತಿಗೂ ನಡೆದೈತ್ರಿ. ಹಂಗ ಅದು ನಮ್ಮ ಮನಸ್ಸು ಅಲ್ಲಿ ಹೇಳಕ್ ಆಗುದಿಲ್ರಿ. ಅದನ್ನ ಮನಸ್ಸು ಬಿಟ್ಟು ಹೇಳಕ್ ಆಗುದಿಲ್ಲ. ಮತ್ತ ನನ್ನ ಸ್ವಂತ ಆತ್ಮಸಾಕ್ಷಿಯಾಗಿ ನಾ ಕೌಲ್ ಹಚ್ಚಿರು ಬಿ ಅವು ಸಕ್ಸಸ್ಫುಲ್ ಅವಾಗೂ ಬಿ ಅವಾಗಿಂದ ಕೌಲ್ ಸ್ಟಾರ್ಟ್ ಅದಾವ್ರು. ಆದ್ರೆ ಯಾರು ಹೆಚ್ಚು ಪ್ರಯತ್ನ ಮಾಡ್ತಿರ್ಲಿಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ನಾ ಕೌಲ್ ಹಚ್ತೀನ್ರಿ. ಅವು ನನಗೆ ಅಗ್ದಿ ಆತ್ಮಸಾಕ್ಷಿಯಾಗಿ ನನ್ನ ಸತ್ಯ ಘಟನೆ ಆಗಿದವ್ರು. ಅವತ್ತಿಂದ ನಾ ಅದನ್ನ ಕೌಲ್ ಬಂದ್ ಮಾಡಿಬಿಟ್ಟೇನ್ರಿ. ನಾ ಇವ್ರ ಬೈಂದನೇ ಕೇಳ್ಕೊತಿರ್ತೇವೆ. ಮತ್ ಇನ್ನೂ ಒಂದು ಪವರ್ರಿ 1994ರಾಗ ಒಂದು ಫಾರ್ವರ್ಡ್ ಆಗಿತ್ರಿ ಇಲ್ಲಿ. ಅದು ಸ್ವಂತ ಘಟನಾ. ಒಂದು ಒಬ್ರ ಮೈಯಾಗ ಬ್ರಹ್ಮ ರಾಕ್ಷಸ ಬಂದ ಕೃಷ್ಣ ಈ ಗಿಡಕ್ಕೆ ಮೂಳೆ ಬಡ್ದು ಬಿಟ್ಟಿತ್ರ. ಇವತ್ತಿಗೂ ಅಜ್ಜಗಳ ಆಶೀರ್ವಾದದಿಂದ ಆ ಗಿಡದ ಕೆಳಗೆ ಕೊಟ್ಟ ಕೃಷ್ಣ ಅವ್ರ ದೇವಭೂತಗಳನ್ನ ಪರಿಹಾರ ಮಾಡುವಂತ ಶಕ್ತಿನೂ ಬಿ ಇವ್ರಿಗೆ ಇಟ್ರು. ಈಗ ಸದ್ಯ ಅಲ್ಲೇ ಗಿಡದ ಬುಡಕ ಅಲ್ಲೇ ಕುಣಿಸ್ತಾರ. ಕರ್ಣ ಪಿಶಾಚಿತ್ತು, ಬ್ರಹ್ಮ ಪಿಶಾಚಿತ್ತು ಗೊತ್ತಿಲ್ಲ. ಅದು ಬಂದ್ ಗಿಡ ಹತ್ತಿ ಕೃಷ್ಣ ಒಂದ್ ಹೆಣ್ಮಗ ಮೇಯಾಗ ಬಂದ ಕೃಷ್ಣ ಗಿಡ ಹತ್ತಿ ಅಲ್ಲಿ ಮೂಳೆ ಬಡ್ದು ಬಿಟ್ಟಿತ್ತು. ಇವತ್ತಿಗೂ ಆ ಶಕ್ತಿಯಲ್ಲಿ ಕರ್ಸ್ಕೊಳತಿತ್ತ ಅಜ್ಜನ ಆಶೀರ್ವಾದದಿಂದ. ನಂಗ ಎತ್ ಹೇಳಕೊಂದದ್ ಹೆಮ್ಮೆ. ನಾ ಇವತ್ತಿಗೆ ಬಾಯಿ ಹೊಡ್ದಿನ ಅದು ಇನ್ನೊಸ್ತಕ ಯಾರ ಮುಂದೆ ಬಿಟ್ಟಿಲ್ಲ. ಏನೋ ನೀವು ಬಂದಿರ ಅಂದ್ಕೂಡ ಅದೇನೋ ಭಗವಂತ ಬಾಯಿಂದ ನುಡಿಕೊಳಕತ್ತ. ಮತ್ತ ಅವ್ರ ಬಾಯಿಂದ ಇವತ್ತಿಗೆ ಏನ್ ವಾಕ್ಯ ಬರ್ತಾರಲ್ಲ ಅದೆಲ್ಲಾನು ಬಿ ನನಗ ಅನಸ್ತೈತಿ. ಕಟ್ಟಿ ಕುಣ್ಸಕ್ ಯಾವ ಮೆಂಟನ್ ನಾಶ ಆಗತ್ತಾವ ಅಂದ್ರ ಅದು ಕಟ್ಟಿ ಬಿಟ್ಟ ಜರ್ದ್ ಹೋಗಿದವು. ಅವ್ರು ಒಂದ್ ಕಟ್ಟಿ ಕುಣ್ಸಾತಾರಂದ್ ಕಟ್ಟಿ ಸಿದ್ದೇಶ್ವರಾಗ ಬಂದಿರ್ತಂದ್ ಒಂದ್ ಹೆಮ್ಮೆ ಮಾತು. ಇವತ್ತು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದಲ್ಲಿ ಕಟ್ಟಿಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದು ಇಲ್ಲಿ ದೇವಸ್ಥಾನದ ಚರಿತ್ರೆ ಏನಿದೆ, ಏನು ಪವಾಡ ಇದೆ, ಎಷ್ಟನೇ ಇಸ್ವಿದಿಂದ ಇಲ್ಲಿ ಏನೇನ್ ನಡೀತು, ಇಲ್ಲಿ ಜಾತ್ರೆ ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋಂಥದನ್ನ ಇಲ್ಲಿ ನಮ್ಮ ಹಿರಿಯರ ಜೊತೆ ಮತ್ತು ಇಲ್ಲಿ ದೇವಸ್ಥಾನದ ಪೂಜಾರಿಗಳ ಜೊತೆ ನಾವು ಮಾತಾಡಿದ್ವಿ. ಮತ್ತ ಈ ದೇವಸ್ಥಾನ ಬಂದು ಹುಕ್ಕೇರಿ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಇಲ್ಲಿ ಎಂತದೇ ಕಷ್ಟ ಬರ್ಲಿ ಆ ಭಗವಂತ ಪರಿಹಾರ ಮಾಡ್ತಾನ ಅನ್ನೋ ಒಂದು ನಂಬಿಕೆ ಐತಿ. ಮತ್ತ ಸಾಕಷ್ಟು ಒಂದು ಇಲ್ಲಿ ಸಿದ್ಧಾಟಿಕೆ ವಿಷಯಗಳು ಕೂಡ ನಡೀತಾ ಇರ್ತಾವ. ಮತ್ತ ಇಲ್ಲಿ ಭಗವಂತನ ಪವಾಡ ಹೆಂಗಂತ ಕೇಳಿದ್ರೆ ಮಕ್ಕಳಿಲ್ದವ್ರಿಗೆ ಮಕ್ಕಳನ್ನು ಕೊಟ್ಟಿದ್ದಾನೆ. ಸಾಕಷ್ಟು ಜನರಿಗೆ ಕಷ್ಟಗಳನ್ನ ಪರಿಹಾರನೂ ಕೂಡ ಮಾಡಿದ್ದಾನೆ. ಇದೇ ರೀತಿ ಇನ್ನಷ್ಟು ಎತ್ತರಕ್ಕೆ ಈ ಕಟ್ಟಿಸಿದ್ದೇಶ್ವರ ಅಜ್ಜನ ದೇವಸ್ಥಾನ ಬೆಳೆಲಿ. ಮತ್ತೆ ಇಲ್ಲಿ ಹುಕ್ಕೇರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಹೋಗಿ. ಬಹಳ ಒಂದು ಪ್ರಶಾಂತವಾದ ಜಾಗ ಐತಿ. ಇಂಥ ಸಿಟಿ ಒಳಗಿಂತ ಪ್ರಶಾಂತವಾದ ಜಾಗ ಎಲ್ಲೂ ಕೂಡ ಇಲ್ಲ. ಇದೇ ರೀತಿ ದೇವಸ್ಥಾನಗಳನ್ನ ಬೆಳೆಸಿ ಮತ್ತು ಆದಷ್ಟು ದೇವಸ್ಥಾನಗಳನ್ನ ಸ್ವಚ್ಛತೆಯನ್ನ ಕಾಪಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೆ ಆ ಭಗವಂತನ ಆಶೀರ್ವಾದ ಇರಲಿ, ನಮಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು. ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ. ನಮಸ್ಕಾರ ಎಲ್ಲರಿಗೂ.